ಮೆರವಣಿಗೆ ಅಂದರೆ ಸ್ಟಾರ್ಟಿಂಗ್ ಅದೇ ಹೌದು. ನಾವು ಮೊದಲು ಏನು ಮಾಡ್ಕೊಂಡಿದ್ವಿ, ನಾವು ಗಾಂಧಿ ಒಂದಿಂದ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ. ಕಾರಣಾಂತರಗಳಿಂದ ಬಿಸಿಲು ಜಾಸ್ತಿ ಇರೋದಕ್ಕೆ ಫಸ್ಟು ವೇದಿಕೆ ಕಾರ್ಯಕ್ರಮ ಮಾಡಿ ಇಲ್ಲೇ ಈ ಜಾಗದಲ್ಲಿ ದಯವಿಟ್ಟು ಅದನ್ನು ಸ್ವಲ್ಪ ಪಾಯಿಂಟ್ ಔಟ್ ಮಾಡಬೇಕು. ಮಾಡಿದ್ದು ಗಾಂಧಿ ಒಂದಿಂದ ಹೋಗಿ MG ರೋಡ್ ಮೇಲೆ ಬಂದು ಎಲೆ ಮಾರ್ಕೆಟ್ ಮುಂದೆ ಹಿಂಗೆ ಬಂದು ಇದು ಮಹಾತ್ಮ ಗುಡಿ ಪರವಾಜ್ಞೆ ಪಾರ್ಕ್ ಮುಂದೆ ಹಿಂಗೆ ಬರಬೇಕಾಗ್ತಿತ್ತು. ಈಗ ಯಾಕಂದ್ರೆ ಕಾರ್ಯಕ್ರಮ ಆದಮೇಲೆ ಆಮೇಲೆ ಒಂದಷ್ಟು ದೂರ 100 ಮೀಟ್ರಷ್ಟು ಇನ್ನು ಕಾಲ್ನಡಿಗೆ ಜಾತ ಮಾಡಿ ಕಾರ್ಯಕ್ರಮನ ಅಲ್ಲಿಗೆ ಅದೇ ಒಂದು 100 ಮೀಟರ್ 7ನೇ ತಾರೀಕಿಗೆ ಆಯಿತು. 7ನೇ ತಾರೀಕು ಅಂದರೆ ಯಾವತ್ತೂ ಆಗಿಲ್ಲ. ಹಾಗಾಗಿ ಅದು OBCದು ಒಂದು ಪ್ರೆಸ್ ಮೀಟ್ ಅಂತ ಇದಾಗುತ್ತೆ. ನಿಮಗೆಲ್ಲರೂ ಕರಿಬೇಕು. ಈ ಕಾರ್ಯಕ್ರಮದ ಉದ್ದೇಶ ತಮಗೆ ತಿಳಿಸ್ಬೇಕಂತ ಈ ಒಂದು ತುರ್ತು ಪತ್ರಿಕಾ ಗೋಷ್ಠಿ ಕರೆಯೋದು. ಯಾವುದೇ ಕೂಡ ಇಷ್ಟು ತಡವಾಗಿ ಹೇಳೋದು 4ನೇ ಅಂತ ಕೋಲಾರದಲ್ಲಿ 22 ರೂಪಾಯಿ ಆಗಿತ್ತು. ಅದು ಯಾಕೆ ಮುಂದೆ ಹೋಯ್ತು ಅಂತ ನಿಮಗೆ ಈಗ ಮುಗಿದೇ ಆಗಿದೆ. ಇವತ್ತು ನಾವು ಏನು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ನಾಯಕರು, ರಾಜ್ಯ ನಾಯಕರು ಈ ಒಂದು ಜನಾಕ್ರೋಶ ರ್ಯಾಲಿಗೆ ಬರ್ತಾ ಇದ್ದಾರೆ. ಇದು 4ನೇ ಹಂತದ ಮೊದಲನೇ ರ್ಯಾಲಿ ಕೋಲಾರ. ಅವತ್ತು ಆ್ಯಕ್ಚುಲಿ ಕೋಲಾರ ಬೆಳಗ್ಗೆ 10:30 ಇತ್ತು, ಮಧ್ಯಾಹ್ನ ಚಿಕ್ಕಬಳ್ಳಾಪುರ ಆಯಿತು. ಅದು ಚಿಕ್ಕಬಳ್ಳಾಪುರ ಕ್ಯಾನ್ಸಲ್ ಆಗಿ ಕೋಲಾರ ವ್ಯವಸ್ಥಿತವಾಗಿ ಎಲ್ಲ ರಾಜ್ಯದ ನಾಯಕರು ಬರಬೇಕನ್ನೋ ಉದ್ದೇಶದಿಂದ ಒಂದು ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳು ಇದರಲ್ಲಿ ಸಮಾರೋಪದಲ್ಲಿ ಎಲ್ಲರೂ ಈ ರೀತಿ ಒಬ್ಬ ಬೂತ್ ಅಧ್ಯಕ್ಷರಿಂದ ಹಿಡಿದು ಜಿಲ್ಲಾ ಪದಾಧಿಕಾರಿಗಳು, ಮಾಜಿ ಸಂಸದರು, ಮಾಜಿ ಸಚಿವರು, ಮಾಜಿ ಶಾಸಕರು ಎಲ್ಲರೂ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸಾಕಷ್ಟು ಒಂದು 10,000 ಸಂಖ್ಯೆ ಆಗಬೇಕನ್ನೋ ಉದ್ದೇಶದಿಂದ ಮತ್ತು ಏನಿವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನೇತೃತ್ವ ವಹಿಸಿರುವ ಸಿದ್ದರಾಮಯ್ಯವ್ರ ನಡ್ತಾ ಇರೋಂಥ ನಡವಳಿಕೆಗಾಗ್ಬೋದು, ಅಭಿವೃದ್ಧಿ ಹೀನ ಸರ್ಕಾರ ಅಂತ ಇವತ್ತು ನಾವು ಈ ಜನ ಆಕ್ರೋಶ ವ್ಯಕ್ತಪಡ್ತಾ ಇದ್ವಿ. ಅದಕ್ಕೆ ನಾವು ಈ ಒಂದು ಜನಾಕ್ರೋಶ ರ್ಯಾಲಿ ಅಂತ ಇಟ್ಟಿದ್ವಿ. ಯಾವ ಗಳಿಗೆಯಲ್ಲಿ ಅದಕ್ಕೆ ಇಟ್ಟಿದ್ರು ಏನು ಇವತ್ತು ಜಿಲ್ಲಾ ಪದಾಧಿಕಾರಿಗಳು ಆ ಜಿಲ್ಲೆಯ ಕಾರ್ಯಕರ್ತರು ಹೊರತುಪಡಿಸಿ ಅದಕ್ಕಿಂತ 50%ಗಿಂತ ಜಾಸ್ತಿನೇ ಸಾರ್ವಜನಿಕರಿಗೆ ಕೈ ಜೋಡಿಸ್ತಾ ಇದೆ. ನೀವು ನೋಡಿರ್ಬೋದು ನಿಮ್ಮ ಮಾಧ್ಯಮದಲ್ಲೇ ಸಾಕಷ್ಟು ಕಡೆ ಇದು ಬಂದಿದೆ. ಏನು ಸಂಖ್ಯೆ ಯಾವ ರೀತಿ ಸೇರ್ತಾರೆ, ಯಾವ ರೀತಿ ಇದು ಯಶಸ್ವಿ ಆಗ್ತಾ ಇದೆ ಅಂತ. ಆ ಕಾರಣಕ್ಕೆ ಇವತ್ತು ಜನ ಸಂಪೂರ್ಣವಾಗಿ ಈ ಸರ್ಕಾರದ ಮೇಲೆ ಭರವಸೆ ಕಳ್ಕೊಂಡಿದ್ದಾರೆ, ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಏನು ಇವತ್ತು 40% ಸರ್ಕಾರ ಬಿಟ್ಟು ನಮ್ಮ ಮೇಲೆ ಅಪವಾದ ಮಾಡಿ ಇಲ್ಲ ಸಲ್ಲದ ಆರೋಪ ಕೊಟ್ಟು ಇವತ್ತು ಬಿಟ್ಟಿ ಬಾಗಿಲು ಕೊಟ್ಟು ಇವರು ಬರ್ತೀರಿ ಅಂತ ಬಂದರು. ಅದೇ ಭಾಗ್ಯಗಳನ್ನು ಸರಿಗೆ ಕೊಡ್ತಾ ಇಲ್ಲ, ಅಭಿವೃದ್ಧಿನೂ ಮಾಡ್ತಾ ಇಲ್ಲ. ಇದೇ ಸರ್ಕಾರದ ಈ ಕೋಲಾರ ಕ್ಷೇತ್ರದ ಒಬ್ಬ ಯಾರು ಮಾನ್ಯ ಕೊತ್ತೂರು ಮಂಜುನಾಥ್ ಅವರು ಹೇಳ್ತಾರೆ, ಹೌದು ಬೆಲೆ ಏರಿಕೆ ಜಾಸ್ತಿ ಆಗಿದೆ, ಜನಸಾಮಾನ್ಯರು ಬದುಕೋಕ್ಕಾಗ್ತಾ ಇಲ್ಲ, ನಮಗೆ ಬೇಜಾರಾಗ್ತದೆ ಮಾತಾಡೋಕ್ಕೆ ಅಂತ ಹೇಳ್ತಾರೆ. ಅದು ನಿಮ್ಮ ಮಾಧ್ಯಮಗಳಲ್ಲೇ ಬಂದಿದ್ದೆ, ನಾನು ನೋಡಿದೆ. ಮತ್ತು ಭ್ರಷ್ಟಾಚಾರ ತಾಂಡು ಆಡ್ತಾ ಇದೆ. ಒಂದು ಸಮುದಾಯಕ್ಕೆ ಮಾತ್ರನೇ ಈ ಸರ್ಕಾರನ ಅನ್ನೋ ಮಟ್ಟದಲ್ಲಿ ಯಾವುದು ನೀರಿಂದ ಎಲ್ಲ ವಸ್ತುಗಳ ಮೇಲೆ ಕೂಡ ಇವತ್ತು ಇವರು ಬೆಲೆ ಏರಿಕೆ ಮಾಡಿ ಜನಸಾಮಾನ್ಯರಿಗೆ ಹೊರೆ ಆಗಿದ್ದಾರೆ. ಏನು ಹಿಂದೂ ನಾಯಕರ ಹತ್ಯೆ ಆಗ್ತಾ ಇದೆ, ಜನ ವಿರೋಧಿ ಸರ್ಕಾರ ಅಂತ ಬಿಂಬಿತ ಆಗೋಗಿದೆ. ಇವತ್ತು ದಲಿತರ ಹಣವನ್ನು ಲೂಟಿ ಹೊಡೆದಿರೋದು, ರೈತರಿಗೆ ಕರೆಕ್ಟಾಗಿ ಬೆಂಬಲ ಬೆಲೆ ಕೊಡದೇ ಇರ್ಬೋದು, ಹಾಲಿಗೆ ಬೆಂಬಲ ಬೆಲೆ ಕೊಡದೇ ಇರೋದು, ಬೆಲೆ ಏರಿಕೆ ಮಾಡಿರೋದು, ಅವ್ರು ಸೇರ್ಬೇಕಾಗಿರೋ ದುಡ್ಡನ್ನ ಅವ್ರ ಅಕೌಂಟ್ಗೆ ಆಗದೇ ಇರೋದು, ಎಲ್ಲ ಕ್ಷೇತ್ರದಲ್ಲಿ ಇವತ್ತು ವಿಫಲ ಆಗಿರೋದಕ್ಕೆ ಈ ಜನಾಕ್ರೋಶ ರ್ಯಾಲಿ. ಕೋಲಾರದಲ್ಲಿ ಸಹ ಇವತ್ತು ನಮಗೆ ನಾವು ಏನು ಅಂದ್ಕೊಂಡಿದ್ರೆ ಅದಕ್ಕೆ ದುಡ್ಡು ಕೊಟ್ಟು ಜನ ಇದಕ್ಕೆ ಬೆಂಬಲ ಕೊಡ್ತಾ ಇದ್ದಾರೆ. ಆ ಒಂದು ಬೆಂಬಲದ ಒಂದು ಪ್ರಭಾವಳಿಯನ್ನು ನೀವು ನಾಳೆ ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ನೋಡೋದಿಲ್ಲ. ಮತ್ತು ಇನ್ನೊಂದು ವಿಷಯ ಹೇಳ್ತಾ ಇದ್ದರೆ, ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಯಡಿಯೂರಪ್ಪನವ್ರ ಜೊತೆಗೆ ವಿರೋಧ ಪಕ್ಷದ ನಾಯಕರಾದಂಥ ನಮ್ಮ ಅಶೋಕಣ್ಣವರು, ಮತ್ತೊಬ್ಬರು ಚಲವಾದಿ ನಾರಾಯಣಸ್ವಾಮಣ್ಣವರು, ಗೋವಿಂದ ಕಾರಜೋಳ ಅವರು, CT ರವಿಯವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಕಾರ್ಕಳ ಶಾಸಕರಾದಂಥ ಸುನೀಲ್ ಕುಮಾರ್ ಅವರು, ಮತ್ತು ನಮ್ಮ ಶ್ರೀರಾಮುಲು ಅವರು, ಮತ್ತು ನಮ್ಮ MLC ರವಿಕುಮಾರ್ ಅವರು, ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ, ನಮ್ಮ ಮಲ್ಲೇಶ್ವರಂರ ಶಾಸಕರು, ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ ಅವರು, ಬೈರ್ತಿ ಬಸವರಾಜ್ ಅವರು, ಸಾಕಷ್ಟು ನಾಯಕರು ನಾಳೆ ಈ ಒಂದು ಜನಾಕ್ರೋಶ ರ್ಯಾಲಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಾವು ಕೂಡ ನಮ್ಮ ಏನು ತಂಡ ಇದೆ ನಿಮ್ಗೆ ನೋಡಿರ್ಬೋದು, ಇದೆಲ್ಲ ವ್ಯವಸ್ಥೆ ದೃಷ್ಟಿಯಿಂದ ಇಲ್ಲಿ ಸೇರಿರೋದು. ಎಲ್ಲ ಜಿಲ್ಲಾ ನಾಯಕರುಗಳೇ, ಎಲ್ಲ ವಿವಿಧ ಮೋರ್ಚಾ ಅಧ್ಯಕ್ಷಗಳು, ಮಂಡಲ ಅಧ್ಯಕ್ಷರುಗಳು ಇವತ್ತು ಕೆಲಸ ಮಾಡಿ ನಾಳೆ ನಡೆಯುವಂಥ ಜನಾಕ್ರೋಶ ರ್ಯಾಲಿನ
ಏನು ಇವತ್ತು ಸಿದ್ದರಾಮಯ್ಯವ್ರನ್ನ ವಜಾ ಮಾಡಬೇಕು, ಈ ಸರ್ಕಾರನ ಕಿತ್ತೊಳಿಸಬೇಕು, ಏನು ಒಂದು ಸರ್ಕಾರದ ವಿರುದ್ಧ ಏನು ವಿರೋಧಿ ಎಲ್ಲ ಆದರೆ 5 ವರ್ಷ 6 ವರ್ಷ 7 ವರ್ಷ ಆಗ್ತಿತ್ತು. ಕೇವಲ 2 ವರ್ಷದಲ್ಲಿ ಇಷ್ಟು ಜನರನ್ನ ವಿರೋಧ ಪಟ್ಕೊಂಡಿರೋದು ಯಾವುದನ್ನ ಒಂದು ಸರ್ಕಾರ ಇದ್ದರೆ ಭಾರತದಲ್ಲಿ ಅದು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವ್ರ ಸರ್ಕಾರ. ಹಾಗಾಗಿ ಈ ಸರ್ಕಾರವನ್ನು ಕಿತ್ತು ಎಸೆಯಬೇಕು, ವಜಾ ಮಾಡಬೇಕು, ಹಿಂದೂಗಳ ಹತ್ಯೆ ನಿಲ್ಲಿಸಬೇಕು, ಜನಪರ ಆಡಳಿತ ಮಾಡಬೇಕು, ದಲಿತರ ಹಣನ ವಾಪಸ್ ತರಬೇಕು, ರೈತರ ಪರ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ಈ ಜನಾಕ್ರೋಶ ರ್ಯಾಲಿ ಮಾಡ್ತಾಯಿದ್ರಿ. ಇದಕ್ಕೆ ಸಾರ್ವಜನಿಕರು ಸಾಕಷ್ಟು ಬೆಂಬಲ ಕೊಡ್ತಾರೆ. ನಿಮ್ಮ ಮುಖಾಂತರ ನಾನು ಅವರಲ್ಲಿ ಮನವಿ ಮಾಡ್ತಾಯಿದ್ದೀನಿ, ನಿಮ್ಮ ನೋವೇನಿದೆ, ನಿಮ್ಮ ನೋವಿನ ಪ್ರತೀಕಾರವೇ ಜನಾಕ್ರೋಶ ರ್ಯಾಲಿ. ಸಾರ್ವಜನಿಕರ ನೋವಿನ ಒಂದು ಹೋರಾಟನೇ ಜನಾಕ್ರೋಶ ರ್ಯಾಲಿ. ಸಾರ್ವಜನಿಕರು ಹೆಚ್ಚು ಈ ರ್ಯಾಲಿಯಲ್ಲಿ ಭಾಗವಹಿಸಿ ರ್ಯಾಲಿಯನ್ನು ಯಶಸ್ವಿ ಮಾಡಬೇಕಂತ ನಮ್ಮ ಮುಖಂಡರ ಮುಖಾಂತರ, ತಮ್ಮ ಮುಖಾಂತರ ಈ ಸಾರ್ವಜನಿಕರಲ್ಲಿ ಮನವಿ ಮಾಡೋಕ್ಕೆ ಈ ಒಂದು ಪತ್ರಿಕಾ